ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವೀರ ಟೈಗರ್ಸ್ಗಳಿಗೆ ಜೈ ಹಿಂದ. ಇಷ್ಟು ದಿನ ಎಕ್ಸಾಮ್ ಅಂತ ಕೇಸಿಂದ 3 ತಿಂಗಳ ಕಾಲ ಭಾಳಷ್ಟು ಟೆನ್ಷನ್ ತೊಗೊಂಡು ಎಕ್ಸಾಮ್ ಕೂಡ ಬರೆದಾಯಿತು. ಓಕೆ, ಇನ್ಮೇಲೆ ಮತ್ತೆ ಏನು ಟೆನ್ಷನ್ ಅಪ್ಪ ಅಂದರೆ ರಿಸಲ್ಟ್ ಯಾವಾಗ ಬರ್ತಾರ, ರಿಸಲ್ಟ್ನಲ್ಲಿ ನನ್ನ ನೇಮ್ ಇರ್ತದೋ ಇಲ್ಲೋ. ಸೊ ಮತ್ತು ನಾನು ಫಿಸಿಕಲ್ ಪಾಸ್ ಆಗಬೇಕು, ಇನ್ನು ಫಿಸಿಕಲಿ ರೆಡಿ ಆಗಬೇಕಂತ ಕೇಸಿಂದ ಸೊ ಅದೊಂದು ಚಿಂತೆ ಬಹಳ. ಇಷ್ಟು ದಿನ ಮಾಡಿರ್ತಕ್ಕಂಥ ಚಿಂತಿಕಿನ ಇನ್ಮೇಲೆ ಇರ್ತಕ್ಕಂಥ ಚಿಂತಿನ ಭಾಳ. ಒಂದ್ಸರಿ ಏನು ಅನ್ಸುತ್ತಪ್ಪ ಅಂತಂದರೆ ಲೈಫ್ ಬಗ್ಗೆ ಯೋಚನೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ಸೊ ಯಾವುದೂ ಕೂಡ ಬೇಡ ಅಂತ ಆ ಲೆವೆಲಿಗೆ ಮನಸ್ಸಿಗೆ ಒಂಥರ ಹರ್ಟ್ ಆಗುತ್ತೆ. ಯಾಕಂದರೆ ಇಂಡಿಯನ್ ಆರ್ಮಿ ವರ್ದಿಯನ್ನು ಹಾಕ್ಕೊಳ್ಬೇಕು, ನಾನು ಇಂಡಿಯನ್ ಆರ್ಮಿ ದೇಶ ಸೇವೆ ಮಾಡಬೇಕು, ಬಾರ್ಡರ್ದಲ್ಲಿ ನಾನು ಈ ಥರ ಫೋಟೋ ತಗೊಳ್ಬೇಕು, ಈ ಥರ ಗನ್ಗಳನ್ನು ಹಿಡಿಬೇಕು, ನಾನು ಊರಲ್ಲಿ ಈ ಥರ ಡ್ರೆಸ್ಗಳನ್ನು ಹಾಕ್ಕೊಂಡು ಬರಬೇಕಂತೇಳಿ ಕೇಸಂದ ಎಷ್ಟೋ ಜನದ ಒಂದು ಕನಸಿರ್ತೈತಿ. ಆ ಕನಸನ್ನು ಈಡೇರಿಸೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ಬೆಂಗಳೂರು, ಅದೇ ಥರನಾಗಿ ಶಿವಮೊಗ್ಗ, ಮಂಗಳೂರು, ಉಡುಪಿ, ಸಾಕಷ್ಟು ದೂರದ ಪ್ಲೇಸ್ನಲ್ಲಿ ಹೋಗಿ ಕೇಸಿಂದ ಎಕ್ಸಾಮ್ ಕೂಡ ಬರೋದು ಬಂದಿದ್ದೀರಿ. ಅದೇ ಥರನಾಗಿ ಇವತ್ತು 5ನೇ ತಾರೀಕಿಗೆ ಆಲ್ಮೋಸ್ಟ್ ಆಲ್ GD ಮತ್ತು ಟ್ರೇಡ್ಮನ್ ಎಕ್ಸಾಮ್ಗಳು ಕ್ಲೋಸ್ ಆಯಿತು. ನೆಕ್ಸ್ಟ್ ಇನ್ನು ಬಂದ್ಬಿಟ್ಟು WMP ವುಮನ್ ಮಿಲಿಟರಿ ಪೊಲೀಸು ಮತ್ತು ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಗಳೇನಿದಾವಲ್ಲ ಅವ್ರ ಎಕ್ಸಾಮ್ಗಳು ಸ್ಟಾರ್ಟ್ ಇದಾವೆ. ಓಕೆ, ಯಾರೆಲ್ಲ ಈಗ ಈ ಅಪ್ಡೇಟ್ ಯಾವ ಬಗ್ಗೆ ಕೊಡ್ತಾ ಇದ್ದೀನಿಪ್ಪ ಅಂದರೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಇನ್ನೂ ಕೂಡ ಟಚ್ ಆಗಿಲ್ಲ. ಏನಪ್ಪ ಅಂತಂದರೆ ಫಿಸಿಕಲ್ ಡೇಟ್ ಕೂಡ ಯಾವಾಗ ಬರ್ತದ, ಸೊ ಫಿಸಿಕಲಿಗೆ ನೀವು ಯಾವ ಥರ ರೆಡಿ ಆಗಬೇಕು, ಯಾವ ತಿಂಗಳಲ್ಲಿ ಬರ್ಬೋದು ಅಂತೇಳಿ ಅದು ಕೂಡ ನಿಮಗೆ ಕನ್ಫರ್ಮೇಷನ್ ಆಗಿ ಕೊಡ್ತೀನಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸರ್ ಎಕ್ಸಾಮನ್ನು ಬರೆದಿದ್ದೀವಿ, ನಮ್ಮ ರಿಸಲ್ಟ್ ಎಷ್ಟು ದಿನಕ್ಕೆ ಬಿಡ್ತಾರ. ಓಕೆ, ಎಕ್ಸಾಮ್ ಬರೆದಿದ್ದೀರಿ, ಒಂದಿಷ್ಟು ಜನಕ್ಕೆ ಏನಾಗಿದೆಯಪ್ಪ ಅಂದರೆ ಸೊ ಫಸ್ಟ್ ಶಿಫ್ಟ್ ಎಕ್ಸಾಮ್ ಈಸಿ ಬಂದಿತ್ತಪ್ಪ ಅಂದರೆ ಸೆಕೆಂಡ್ ಶಿಫ್ಟು ಟಫ್ ಬಂದಿದೆ. ಅಂದರೆ ನಮ್ಮ ಸ್ಟೂಡೆಂಟ್ಗಳಿಗೆ ಏನು ಅಂದರೆ ಎಷ್ಟೋ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಸರ್ ಅವ್ರ ಎಕ್ಸಾಮ್ ಈಸಿ ಇತ್ತು, ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಟಚ್ ಮಾಡಿದಾರ, ಸೊ ನಮ್ದು ಟಫ್ ಇತ್ತು ಸರ್, ನಾನು ಈ ಸರಿ ಆಗುತ್ತೋ ಇಲ್ಲೋ ಅಂತ ಹೇಳಿ ಯಾರೆಲ್ಲ ಭಯ ಪಡ್ತಾ ಇದ್ದಿಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ, ಕಾಲ್ ಕೂಡ ಮಾಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದಿಲ್ಲ, ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಏನಪ್ಪಾ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಯಾರೂ ನೋಟಿಫಿಕೇಶನ್ದಲ್ಲಿ ಈ ಮಾಹಿತಿಯನ್ನು ನೋಡಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡ್ಕೊಡ್ರಿ ಒಂದ್ಸರಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಅಂತ ಹೇಳಿ. ಸೊ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಂದರೆ ನೀವು ಈಗೇನು ಅಪ್ಲಿಕೇಶನ್ ವೆಬ್ಸೈಟ್ನಲ್ಲೆಲ್ಲ ಅಪ್ಲಿಕೇಶನ್ ಏನು ಹಾಕಿದಿಲ್ಲ, ಸೊ ಅಪ್ಲಿಕೇಶನ್ ನೋಟಿಫಿಕೇಶನ್ ಕಾನ್ಫರ್ಮ್ ಮಾಡಿದಾಗ ಅದರಲ್ಲಿ ಒಂದು PDF ನಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ ಸೊ ನೀವೀಗೇನು ಅಪ್ಲಿಕೇಶನನ್ನು ಹಾಕಿಬಿಟ್ಟು ಸೊ ಎಕ್ಸಾಮ್ ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದರೆ CBT ಎಕ್ಸಾಮ್ ಕೂಡ ಇತ್ತು. CBT ಎಕ್ಸಾಮನ್ನು ಯಾರೆಲ್ಲ ಬರೆದಿರಲ್ಲ ಸೊ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸೊ ನೀವು ಎಕ್ಸಾಮನ್ನು ಬರೆದಿರ್ತಕ್ಕಂಥದ್ರಲ್ಲಿ ಫಸ್ಟ್ನೇ ಶಿಫ್ಟ್ ಈಸಿ ಇತ್ತು, ಸೆಕೆಂಡ್ ಶಿಫ್ಟ್ ಟಫ್ ಇತ್ತಪ್ಪ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮಾರ್ಕ್ಸ್ ಸ್ಕೋರ್ಡ್ ಬೈ ಕ್ಯಾಂಡಿಡೇಟ್. ಅಂದರೆ ನೀವು ಬರೆದಿರ್ತಕ್ಕಂಥ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನಲ್ಲಿ ನಾರ್ಮಲೈಸ್ಡ್ ಮಾರ್ಕ್ಸನ್ನು ಕೊಡ್ತೀವಿ ಅಂತ ಹೇಳಿ ಸರ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ SSC GDಯಲ್ಲಿ ಯಾವ ಥರ ಒಂದು ಶಿಫ್ಟು ಈಸಿ ಇತ್ತು, ಒಂದು ಶಿಫ್ಟು ಟಫ್ ಇತ್ತಲ್ಲ, ಸೊ ಅವರಿಗೆ ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ ಹೇಳಿ 4-5 ಮಾರ್ಕ್ಸ್ಗಳನ್ನು ಜಾಸ್ತಿ ಇನ್ಕ್ರೀಸನ್ನು ಮಾಡಿದಾರೆ. ಒಂದಿಷ್ಟು ಜನಕ್ಕೆ ಈಸಿ ಇರ್ತಕ್ಕಂಥ ಕ್ವಶನ್ ಪೇಪರ್ಗೆ ಕಡಿಮೆ ಕೂಡ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ನಾರ್ಮಲೈಸೇಷನ್ ಸ್ಕೋರನ್ನು ಇದರಲ್ಲಿ ಕೂಡ ಇಂಡಿಯನ್ ಆರ್ಮಿದಲ್ಲಿ ಕೊಡ್ತಾರೆ. ಓಕೆ, ಇದರಲ್ಲಿ ಕೂಡ ಇಂಡಿಯನ್ ಆರ್ಮಿದಲ್ಲಿ ಕೊಡ್ತಾರೆ. ಬೇಕಿದ್ರೆ ಒಂದ್ಸರಿ ಪಾಯಿಂಟನ್ನು ಹೋಗಿ ಚೆಕ್ ಮಾಡ್ಕೊಡ್ರಿ. ಅದು ಬಂದ್ಬಿಟ್ಟು K ಅಂತ ಹೇಳಿ ಏನೋ ಪಾಯಿಂಟ್ಸ್ ಇರುತ್ತಲ್ಲ ಆ ಪಾಯಿಂಟಲ್ಲಿ ಇಲ್ಲೊಂದ್ಸರಿ ಓದಿ ಹೇಳ್ತೀನಿ ನೋಡ್ಕೊಡ್ರಿ. ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ನಾರ್ಮಲೈಸ್ಡ್ ಟು ಟೇಕ್ ಇನ್ ಟು ಅಕೌಂಟ್ ವೇರಿಯೇಷನ್ ಇನ್ ಡಿಫಿಕಲ್ಟಿ ಲೆವೆಲ್ಸ್ ಆಫ್ ಕ್ವಶನ್ಸ್ ಪೇಪರ್ ಅಕ್ರಾಸ್ ಡಿಫ್ರೆಂಟ್ ಸೆಷನ್. ಅಂದರೆ ಬೇರೆ ಬೇರೆ ಥರದ ಸೆಷನ್ ಅಂದರೆ ನಿಮ್ಗೆ ಶಿಫ್ಟ್ಗಳಿರ್ತಾವಲ್ಲ ಆ ಶಿಫ್ಟ್ನಲ್ಲಿ 1ನೇ ಶಿಫ್ಟ್ ಈಸಿ ಬರ್ಬೋದು, ಸೆಕೆಂಡ್ ಶಿಫ್ಟ್ ಟಫ್ ಬರ್ಬೋದು, ಥರ್ಡ್ ಶಿಫ್ಟ್ ಈಸಿ ಬರ್ಬೋದು. ಸೊ ಈ ಥರ ಕ್ವಶನ್ ಪೇಪರ್ಗಳಿದಾವಲ್ಲ ಒಂದಿಷ್ಟು ಜನದ 2ನೇ ತಾರೀಕಿಗೆ ಸೊ 1ನೇ ತಾರೀಕು 2ನೇ ತಾರೀಕು ಇರ್ತಕ್ಕಂಥ ಎಕ್ಸಾಮನ್ನು ನಾನು 1-2 ಶಿಫ್ಟ್ಗಳನ್ನ ಕೇಳಿದೆ. ಫಸ್ಟ್ ಶಿಫ್ಟ್ಗಳು ಎಲ್ಲ ಈಸಿ ಬಂದ್ಬಿಟ್ಟು ಸೆಕೆಂಡ್ ಶಿಫ್ಟ್ಗಳು ಬಹಳಷ್ಟು ಟಫ್ ಇದ್ದು ಅಂತ. ಆದ ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ನಾರ್ಮಲೈಸೇಷನ್ ಮಾರ್ಕ್ಸ್ಗಳು ಬರ್ತಾವೆ. ಓಕೆ, ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತಂದರೆ ಸೊ ನಿಮ್ಗೆ 5, 2, 3 ಈ ಥರ ಮಾರ್ಕ್ಸ್ಗಳನ್ನು ಹೆಚ್ಚಿಗೆ ಹಾಕಿ ನಿಮ್ಗೆ ಕೊಡ್ತಾರೆ. ಓಕೆ, ನಾರ್ಮಲೈಸೇಷನ್ ಮಾರ್ಕ್ಸ್ ಕಂಪಲ್ಸರಿ ಆಗಿದೆ, ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಮಾರ್ಕ್ಸ್ ಬಿದ್ದರೆ ಸರ್ ನಾನು ಪಾಸ್ ಆಗ್ಬಹುದು ಅಂತ ಇದೊಂದು ಡೌಟ್ ಇತ್ತಲ್ಲ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಎಕ್ಯುರೇಟ್ ಆಗಿ ಕರೆಕ್ಟಾಗಿ 25 ಕ್ವಶನ್ಸ್ಗಳನ್ನು ಟಚ್ ಮಾಡಿದ್ದೀರಲ್ಲ, ಎಕ್ಯುರೇಟ್ ಆಗಿ 25 ಕ್ವಶನ್ಸನ್ನು ಯಾರು ಟಚ್ ಮಾಡಿದಿರಲ್ಲ ಸೊ ಅವ್ರು 100% ನೀವು ಫಿಸಿಕಲಿಗೆ ಪಾಸ್ ಆಗ್ತೀರಿ. ಅಂದರೆ
ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ. ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಅಂತ ಬರ್ತೀರಿ. ನೆಕ್ಸ್ಟ್ ಫಿಸಿಕಲ್ಗೆ ಕ್ವಾಲಿಫೈ ಅಂದರೆ ಫಿಸಿಕಲ್ಗೆ ನೀವು ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗುತ್ತೆ. ಯಾರೆಲ್ಲ 25 ನಾನು ಎಕ್ಯುರೇಟ್ ಆಗಿದ್ದೀನಿ ಸರ್, ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನಾನು 25 ಎಕ್ಯುರೇಟ್ ಆಗ್ತಾವು ಅಂತ ಯಾರಾದರೂ ಇದ್ರಿಯಪ್ಪ ಅಂದರೆ ಇವತ್ತಿನಿಂತ್ರನೇ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ಫಿಸಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಸೊ ಔಟ್ ಆಫ್ ಸ್ಟೇಟ್ನಲ್ಲಿ ಆಗಸ್ಟ್ 5ನೇ ತಾರೀಕಿಂತ ಫಿಸಿಕಲ್ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ನಮ್ದಿನ್ನು ನಮ್ಮ ಶೆಡ್ಯೂಲ್ ಬಿಟ್ಟಿಲ್ಲ, ಯಾಕಂದರೆ ಮಂಗಳೂರು AR, ಅದೇ ಥರನಾಗಿ ಬೆಂಗಳೂರು AR ಮತ್ತು ಬೆಳಗಾವಿ ARದು ಇನ್ನೂ ಫಿಸಿಕಲ್ ಶೆಡ್ಯೂಲನ್ನು ಬಿಟ್ಟಿಲ್ಲ. ಬಿಟ್ಟ ತಕ್ಷಣವೇ ನಿಮ್ಗೆ ಅಪ್ಡೇಟನ್ನು ಕೊಡ್ತೀನಿ. ಅದು ಇನ್ನೊಂದು ಗುಡ್ ನ್ಯೂಸ್ ಇದೆ, ಅದು ಏನಂತ ನಾನು ನೆಕ್ಸ್ಟ್ ಇನ್ನೊಂದು ಈ ಮಾಹಿತಿ ಇದು ಎಂಡದಲ್ಲಿ ನಾನು ನಿಮ್ಗೆ ಮಾಹಿತಿನ ಕೊಡ್ತೀನಿ. ಓಕೆ, ಗೊತ್ತಾಯ್ತಾ? ಆಗಸ್ಟ್ 5ನೇ ತಾರೀಕಿಂತ ಬೇರೆ ಸ್ಟೇಟ್ಗಳಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅದ್ರ ಮೇಲ್ಗಡೆ ಬರ್ತದ. ಸೊ ಇನ್ನೇನು ಬಹಳ ಟೈಮಿಂಗ್ ಇಲ್ಲ, 1.5 ತಿಂಗಳ 2 ತಿಂಗಳ ಮಾತ್ರ ಟೈಮಿಂಗ್ ಇದೆ ಅಂತ ಹೇಳ್ಕಿಸಂದ. ಸೊ ಯಾರಾದರೂ ನೀವು ಫಿಸಿಕಲ್ನಲ್ಲಿ ಜಾಸ್ತಿ ವೇಟ್ ಇತ್ತಪ್ಪ ಅಂದರೆ, ಸೊ ಫಿಸಿಕಲ್ನಲ್ಲಿ ವೀಕ್ನೆಸ್ ಇದ್ರಿಯಪ್ಪ ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ. ಸರ್ ನಮ್ಮ ಹತ್ರ ಆ ಫಿಸಿಕಲ್ನಲ್ಲಿ ನಾವು ಮನೆಯಲ್ಲಿ ಒಬ್ಬರೇ ಇದ್ದೀವಿ, ಸೊ ಊರಲ್ಲಿ ರೋಡು ಕರೆಕ್ಟಾಗಿ ನಮ್ಗೆ ರನ್ನಿಂಗ್ ಮಾಡೋಕ್ಕಿಲ್ಲ. ಸೊ ಅದೇ ಥರನಾಗಿ ರೋಡ್ ಓಡಿದಾದ್ಮೇಲೆ ಸೊ ಗ್ರೌಂಡ್ನಲ್ಲಿ ಓಡೋದು ಭಾಳಷ್ಟು ಟಫ್ ಆಗುತ್ತೆ ಸರ್. ಗ್ರೌಂಡ್ನಲ್ಲಿ ಯಾವ ಥರ ನಾವು ಟೈಮಿಂಗ್ ಕವರ್ ಮಾಡ್ಕೊಳ್ಬೇಕು, 16 ಮೀಟರಿಂಗನ್ನು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಯಾವ ಥರ ಓಡಬೇಕಂತ ನಮಗೆ ಅದ್ರ ಬಗ್ಗೆ ಟ್ರಿಕ್ಸ್ ಗೊತ್ತಿಲ್ಲ ಸರ್. ನಿಮ್ಗೆ ಏನಾದರೂ ನಿಮ್ಮ ಅಕಾಡೆಮಿದಲ್ಲಿ ಅಡ್ಮಿಷನ್ಗಳು ಸ್ಟಾರ್ಟ್ ಇದಾವ ಅಂತ ಹೇಳಿ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮತ್ತು ಕಾಲ್ ಮಾಡಿ ಕೇಳ್ತಾ ಇದ್ರಿ. ಇಲ್ಲಿ ಬಂದ್ಬಿಟ್ಟು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟದಲ್ಲಿ 31ನೇ ಸೆಕ್ಟರ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂತಂದರೆ ಜಿಲ್ಲಾ ಕ್ರೀಡಾಂಗಣ 2018ರಲ್ಲಿ ರ್ಯಾಲಿಯನ್ನು ಕಂಡಕ್ಟ್ ಮಾಡಿರ್ತಕ್ಕಂಥ ಗ್ರೌಂಡು. ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಗ್ರೌಂಡ್ನಲ್ಲಿ ಯಾರು ರನ್ನಿಂಗನ್ನು ಪಾಸ್ ಮಾಡ್ತಿಲ್ಲ 100% ನಾನು ಹೇಳ್ತಾ ಇದ್ದೀನಿ, ಬೇಕಾದಲ್ಲಿ ರ್ಯಾಲಿಯನ್ನು ಇಟ್ಟರೂ ಕೂಡ ನೀವು ಪಾಸ್ ಆಗೋಕೆ 100 ಪಾಸ್ ಅಂತ ಅಷ್ಟಲ್ಲ, ಎಕ್ಸಲೆಂಟ್ ಹೊಡೆಯುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಅಷ್ಟು ಟಫ್ ಆಗಿರ್ತಕ್ಕಂಥ ನಮ್ಮದು ಇದು ಡಿಸ್ಟಿಕ್ ಸ್ಟೇಡಿಯಂ ಗ್ರೌಂಡ್ ಕೂಡ ಇದೆ. ಓಕೆ, ಈ ಸರಿ ಅದರೊಳಗಡೆ ಒಂದು ಗುಡ್ ನ್ಯೂಸ್ ಅಂತಂದೆ, ಈ ಸರಿ ಬರುವಂಥ ಚಾನ್ಸಸ್ಸು ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಸ್ಟೇಡಿಯಂ ಒಳಗಡೆ ಈ ಸರಿ ಫಿಸಿಕಲ್ ಬರುವಂಥ ಚಾನ್ಸಸ್ ಇದೆ. ಓಕೆ, ಬಾಗಲಕೋಟೆ ಬರುವಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಬಂದಾಯ್ತಪ್ಪ ಅಂದರೆ ಸೊ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದೇ. ನೀವು ಯಾರೆಲ್ಲ ಇಲ್ಲಿ ಹೋಮ್ ಗ್ರೌಂಡನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಸೊ ನೀವೆಲ್ಲರೂ ಕೂಡ 100% ಸೊ 100 ಮಾರ್ಕ್ಸನ್ನು ತೊಗೊಳ್ಳುವಂಥ ಚಾನ್ಸಸ್ ನಿಮ್ಗೆ ಅವಕಾಶಗಳು ಸಿಗ್ತಾವೆ. ಹೋಮ್ ಗ್ರೌಂಡ್ ಆಗುತ್ತೆ. ಸೊ ಯಾವ ಥರ ಓಡಬೇಕು, ಯಾವ ಥರ ಎಲ್ಲಿ ಪಿಕಪ್ ತೊಗೊಳ್ಬೇಕು, ಎಲ್ಲಿ ಸ್ಪೀಡ್ ಹೋಗಬೇಕು, ಎಲ್ಲಿ ಸ್ಲೋ ಹೋಗಬೇಕು ಅಂತ ಕೇಸಂದ್ರೆ ನಿಮಗೆ ಹೋಮ್ ಗ್ರೌಂಡ್ನಲ್ಲಿ ಟ್ರಿಕ್ಸ್ ಗೊತ್ತಾಗುತ್ತೆ. ಆದ ಕಾರಣಕ್ಕೋಸ್ಕರ ನೀವೇನಾದರೂ ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಸರ್ ನಾನು, ಸೊ ಅಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಅಂತ ಯಾರಾದರೂ ಅನ್ಕೊಂಡಿದ್ದೀರಪ್ಪ ಅಂದರೆ, ನಮ್ಮ ಹತ್ರ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಸಪ್ರೇಟ್ ಆದಂಥ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಅದೇ ಥರನಾಗಿ ಬೆಸ್ಟ್ ಫಿಸಿಕಲ್ ಟ್ರೈನರ್ ಇಂತ್ರ, ಸೊ ನಿಮ್ಗೆ ಒಳ್ಳೆ ನುರಿತ ಅಂದರೆ ಟ್ರೈನರ್ ಇಂತ್ರ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಡೈಲಿ 2 ಟೈಮ್ಸ್ ಫಿಸಿಕಲ್ ಇರ್ತೈತಿ. ಅದೇ ಥರನಾಗಿ ವೀಕ್ಲಿ 2 ಟೈಮ್ಸ್ ಮಧ್ಯಾಹ್ನ ಟೈಮ್ದಲ್ಲಿ ಬಿಸಿಲಿನಲ್ಲಿ ಕೂಡ ನಿಮ್ಗೆ ರನ್ನಿಂಗನ್ನು ಓಡಿಸ್ತೀವಿ. ಯಾವ ಕಾರಣಕ್ಕೋಸ್ಕರಪ್ಪ ಅಂತಂದರೆ, ಸೊ ನಾಳೆ ನೀವು ಫಿಸಿಕಲ್ ಇರುವ ಸಮಯದಲ್ಲಿ ಮಧ್ಯಾಹ್ನ ಬಂತು, ಬಿಸಿಲಲ್ಲಿ ಬಂತಪ್ಪ ಅಂತಂದ್ರೂ ಕೂಡ ನೀವು ರನ್ನಿಂಗನ್ನು ಓಡಲೇಬೇಕಾಗುತ್ತೆ. ಟೈಮಿಂಗನ್ನು ಕುಂದಿರಿಸಲೇಬೇಕು. ನಾವು ಟೈಮಿಂಗನ್ನು ಕುಂದಿರಿಸೇ ಕೊಡ್ತೀವಿ. ಅದೇ ಥರನಾಗಿ ನಿಮಗೆ ಮಳೆ ಆದರೂ ಕೂಡ ಮಳೆಯಲ್ಲಿ ಯಾವ ಥರ ಓಡಬೇಕು ನಮ್ಮ ಗ್ರೌಂಡ್, ಯಾಕಂದರೆ ಸಿಂಥೆಟಿಕ್ ಗ್ರೌಂಡ್ ಏನಾದರೂ ಕೊಟ್ಟರಪ್ಪ ಅಂದರೆ ಸಿಂಥೆಟಿಕ್ ಗ್ರೌಂಡ್ನಲ್ಲಿ ಆರಾಮ್ಸೆ ಮಳೆ ಆದರೂ ಕೂಡ ಓಡ್ಬೋದು. ಬಟ್ ಮಣ್ಣಿನಲ್ಲಿ ಇರ್ತಕ್ಕಂಥ ಗ್ರೌಂಡಿನಲ್ಲಿ ಓಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಕೊಪ್ಪಳದಲ್ಲಿ ನೋಡಿರ್ಬೋದು ನೀವು ಯಾವ ಥರ ಆಗಿತ್ತು ಅಂತ ಹೇಳಿ ಮೊದಲಿಗೆ ಇದೆಲ್ಲ ಮೊದಲಿಗೆ. ಆದ ಕಾರಣಕ್ಕೋಸ್ಕರ ಈ ಸರಿ ನೀವು ಹೇಳ್ತಾ ಇದ್ದೀನಿ, ನಮ್ಮ ಗ್ರೌಂಡು ಕೂಡ ಮಳೆ ಆದರೆ ಭಾಳಷ್ಟು ಕಷ್ಟ ಆಗುತ್ತೆ. ಪ್ರಾಕ್ಟೀಸನ್ನು ಎಷ್ಟು ಹಾರ್ಡ್ ಮಾಡ್ತಿರಲ್ಲ ಅಷ್ಟು ಭಾಳಷ್ಟು ನಿಮ್ಗೆ ಒಳ್ಳೆಯದು. ಓಕೆ, ಫಿಸಿಕಲ್ ಡೇಟ್ ಆಗಸ್ಟ್ನಲ್ಲಿ ಔಟ್ ಆಫ್ ಸ್ಟೇಟ್ನಲ್ಲಿ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ 5ನೇ ತಾರೀಕಿನಿಂದ. ಸೊ ನಮ್ಮದು ಕೂಡ ಶೆಡ್ಯೂಲ್ ಬರುವಂಥ ಚಾನ್ಸಸ್ ಇದೆ. ಅದೇ ಥರನಾಗಿ ಈ ನಾರ್ಮಲೈಸೇಷನ್ ಇನ್ಫಾರ್ಮೇಷನನ್ನು ಕೊಡಬೇಕಂತ ಹೇಳಿ ಈ ವಿಡಿಯೋನ ಶೇರನ್ನು ಮಾಡಿದ್ದೀನಿ. ಓಕೆ, ಯಾರೆಲ್ಲ ಈಗಾಗಲೇ ಎಕ್ಸಾಮನ್ನು ಬರೆದು ಬಂದಿದ್ರಿ, ಸೊ GD ಬರೆದಿದ್ರೆ, ಟ್ರೇಡ್ ಒನ್ ಬರೆದಿದ್ರೆ, ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಎಲ್ಲ ಯಾರೆಲ್ಲ ಬರೀತಾ ಇದ್ರಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ, ಸರ್ ನಂದು ಅಕ್ಯುರೇಟ್ ಆಗಿ ಇಷ್ಟ ಆಗ್ಬಹುದು. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೇನೆ ಕಮೆಂಟ್ ಹಾಕಿ. ಯಾಕಪ್ಪ ಅಂತಂದರೆ ಎಷ್ಟೋ ಸ್ಟೂಡೆಂಟ್ಗಳಿಗೆ ಕಾನ್ಫಿಡೆಂಟ್ ಬರ್ತದೆ, ಓಕೆ ಈ ಸರಿ ಕಟ್ ಆಫ್ ಇಷ್ಟಕ್ಕೆ ನಿಲ್ಬಹುದು, ಎಲ್ಲರೂ ಕೂಡ ಇಷ್ಟ ಹಾಕಿದ್ದಾರೆ, ಸೊ ನಂದು ಕೂಡ ಆಗಬಹುದಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಯಾವತ್ತೂ ಹೋಪನ್ನು ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ. ಇಂಡಿಯನ್ ಆರ್ಮಿಗೆ ಸೇರ್ತಾ ಇದ್ದೀರಪ್ಪ ಅಂತಂದರೆ ಸೊ 100% ಹೇಳ್ತಾ ಇದ್ದೀನಿ ನಾನು, ಏನು ಆಗಲ್ಲ ಅಂತಿರ್ತಿರಲ್ಲ, ಸೊ ಅಂಥವ್ರದ್ದೇ ಈ ಇಂಡಿಯನ್ ಆರ್ಮಿ ಹೋಗುವಂಥ ಸೊ ಚಾನ್ಸಸ್ ಬಹಳಷ್ಟು ಇರ್ತದೆ. ಪ್ರಯತ್ನವನ್ನು ಮಾಡ್ತಾನೆ ಇರಿ. ಓಕೆ, ನೀವೇನಾದರೂ ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಬೋದು. ನಮ್ಮ ಹತ್ರ ಫುಡ್ ಆ್ಯಂಡ್ ಅಕೊಮಡೇಷನ್ ನಿಮಗೆಲ್ಲನೂ ಕೂಡ ಡ್ರೆಸ್ ಇನ್ಫಾರ್ಮ್ ಆಯಿತು. ಅದೇ ಥರನಾಗಿ ನಿಮ್ಗೆ ಹೆಲ್ದಿ ಫುಡ್ ಕೂಡ ನಾವು ಕೊಡ್ತಾ ಇದ್ದೀವಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ
ನಿಮ್ಮ ಸ್ನೇಹಿತ ಇನ್ಮೇಲೆ ಎಕ್ಸಾಮ್ ಬರೀತಿರ್ತಕ್ಕಂಥವನಿಗೆ ಪ್ರತಿಯೊಬ್ಬನಿಗೆ ಕೂಡ ವಿಡಿಯೋನ ಶೇರ್ನ ಮಾಡ್ಕೊಡ್ರಿ, ಅವನಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಮ್ಮ ಪೇಜನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನನ್ನು ನೀನು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಯಾವುದೇ ಒಂದು ಅಪ್ಡೇಟ್ ಆಗಿರಲಿ ಸೊ ನಮ್ಮ ಅಕಾಡೆಮಿದಲ್ಲಿ ಬಂದುಬಿಟ್ರೆ ನಿಮಗೆ ಪ್ರತಿಯೊಂದು ಈ ಥರ ಕಲರ್ ಬ್ಲೈಂಡ್ನೆಸ್ ಆಯಿತು, 6x6 ಆಯಿತು, ಪ್ರತಿಯೊಂದು ಮೆಡಿಕಲನ್ನು ಚೆಕ್ ಮಾಡಿಬಿಟ್ಟು ನಿನ್ನ ಒಳಗಡೆ ತಗೋತೀವಿ. ಓಕೆ, ನಿನ್ನ ಮೆಡಿಕಲಲ್ಲಿ ಏನಾದರೂ ವೀಕ್ ಇದೆಯಾ, ಸೊ ಮೆಡಿಕಲಲ್ಲಿ ಯಾವ ಥರ ಪಾಸ್ ಮಾಡ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಜನ ಎಕ್ಸಾಮ್ ಪಾಸ್ ಮಾಡ್ಕೋತೀರಾ, ಫಿಸಿಕಲ್ ಪಾಸ್ ಮಾಡ್ಕೋತೀರಾ, ಮೆಡಿಕಲಲ್ಲಿ ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ನಾರ್ಮಲಿ ಏನು ನಿಮ್ದು ಮೆಡಿಕಲ್ ಪಾಯಿಂಟೇ ಇರೋದಿಲ್ಲ, ಆದರೂ ನಿಮ್ಮನ್ನ ಫೇಲ್ ಮಾಡುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಡಿಫೆನ್ಸ್ ಅವರ ಮೈಂಡ್ ಆ ಥರ ನಿಮ್ಗೆ ಆ ಥರ ಪ್ರೆಷರ್ ಇರ್ತೈತಿ, ಆದ ಕಾರಣಕ್ಕೋಸ್ಕರ ಫೇಲ್ ಮಾಡ್ತಿರ್ತಾರೆ. ಮೆಡಿಕಲ್ ಯಾವ ಥರ ಕೊಡಬೇಕು, ನೀವು ಯಾವ ಥರ ಸ್ವಚ್ಛತೆ ಏನಿರಬೇಕು, ಸೊ ಯಾವೆಲ್ಲ ಫೈಂಡ್ಸ್ಗಳು ನಿಮ್ಮ ಹತ್ರ ಇದ್ದಾವೆ, ಅವ್ನು ಯಾವ ಥರ ರಿಕವರಿ ಮಾಡ್ಬೇಕಂತ ಹೇಗಿಂದ ಸೊ ನಾವು ಡಾಕ್ಟರ್ ಮುಖಾಂತರ ನಿಮ್ಗೆ ಮೆಡಿಕಲನ್ನು ಚೆಕ್ ಮಾಡಿಸ್ಬಿಟ್ಟು ಜಾಯಿನ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಬಂದು ಆದಷ್ಟು ಬೇಗನೆ ನಮ್ಮ ಹತ್ರ ಲಿಮಿಟೆಡ್ ಸೀಟ್ಗಳಿದಾವೆ, ಬಂದು ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್.